ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪೊಲೀಸ್ ಇಲಾಖೆ ವಿಚಾರದ ಬಗ್ಗೆ ನಿನ್ನೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಫೈನಲಿ ಹಂತಕ ಸಿಕ್ಕಿದ್ದಾನೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಪ್ರಥಮವಾಗಿ ನಾನು ಪೊಲೀಸ್ ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯರೂಪಕ್ಕೆ 8 ತಂಡವನ್ನು ಮಾಡಿ ಅವರು ಏನೋ ಅವತ್ತು ನಾನು ಆಕ್ರೋಶ ಆಗೋಕ್ಕೆ ಕಾರಣ ಏನಂದರೆ, ಅವನು ಹಾಡಾಗಲೇ ಬೆಳಗ್ಗೆ ಮಾಡಿ ಹುಬ್ಬಳ್ಳಿಯಲ್ಲೇ ಸಂಚಾರ ಮಾಡಿ ಹೋಗಿದ್ದನ್ನು ನಾನು ಕಂಡು ಭಾಳ ದುಃಖದಿಂದ ಅವರಿಗೆ ನಾನು ಆಯುಕ್ತರಿಗೆ ಮಾತಾಡಿದ್ದೆ. ಮತ್ತು ಆಯುಕ್ತರು ತಕ್ಷಣ ಅದನ್ನು ಒಂದು ತಮ್ಮದೇ ಆದ ವ್ಯವಸ್ಥೆಯಲ್ಲಿ 8 ಮಂದಿನ ಒಂದು ತಂಡ ಮಾಡಿ ಅವ್ರು ಈಗಾಗಲೇ ಬಂಧಿಸಿದ್ದಾರೆ. ಮತ್ತು ನಾನು ಮಾಧ್ಯಮ ಮುಖಾಂತರ ಬೆಳಿಗ್ಗೆ ನೋಡಿದೆ. ಅವರು ಪ್ರೆಸ್ ಮೀಟನ್ನು ಕೊಟ್ಟರು, ಪ್ರೆಸ್ ಬೈಟಿಗೆ ಕೊಟ್ಟರು, ಮತ್ತು ಪ್ರೆಸ್ನವರು ಎಲ್ಲ ತೋರಿಸಿದರು, ಮಾಧ್ಯಮದಲ್ಲೇ ನೋಡಿದೆ. ಆರೋಪಿನ ಆಲ್ರೆಡಿ ಬಂಧಿಸಿದ್ದಾರೆ. ಅದಕ್ಕೆ ನಾನು ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಘಟನೆ ಆದ ನಂತರ ನಾನು ರಾಜ್ಯ ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದೆ. ಯಾವ ರೀತಿ ನಮ್ಮ ನೇಹಾ ಹಿರೇಮಠನ ಹತ್ಯೆ ಆಯಿತು, ಅದೇ ಪ್ರಕರಣ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಈ ಒಂದು ಪ್ರಕರಣ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೊಡಬೇಕು. ಮತ್ತು ಈಗ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾಯಿದೆ, ಆದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೊಡ್ಬೇಕಂತ ನಂದು ಬೇಡಿಕೆ. ಅದ್ರ ಜೊತೆಗೆ ಭಾಳ ಕಡುಬು ಬಡವರು ಇರೋದ್ರಿಂದ, ಭಾಳ ಅಂದ್ರೆ ಭಾಳ ಆರ್ಥಿಕ ಪರಿಸ್ಥಿತಿ ಹಿಂದಿದೆ. ಅವ್ರ ಮನೆಗೆ ಯಾರೂ ಕೂಡ ಗಂಡಸರಿಲ್ಲ, ಅಜ್ಜಿ ಇದ್ದಾರೆ. ಅವರು 4 ಮೊಮ್ಮಕ್ಕಳನ್ನ ಕರ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವರು ಭಾಳ ಸಣ್ಣ ಏಜ್ನವರು ಹೆಣ್ಮಕ್ಳಿದ್ದಾರೆ. ಈ ಅಂಜಲಿನೇ ದುಡಿದು ಮನೆ ಕ್ಯಾಟ್ರಿಂಗ್ ನಡೆಸಿ ಸಾಗಿಸ್ತಿದ್ಲು. ಆಕಿನ ಇವತ್ತು ಈ ದುರಂತಕ್ಕೆ ಸಾವಿಗೆ ಕಾರಣ ಆಗಿದ್ದರಿಂದ ಮುಖ್ಯಮಂತ್ರಿ ಪರಿಹಾರ ನಿಧಿ ಒಳಗೆ ತಾವು ಮುಖ್ಯಮಂತ್ರಿಗಳು ಭಾಳ ಬಡವರ ಪರವಾಗಿ ಕಾಳಜಿ ಇದ್ದವಂಥ ಮುಖ್ಯಮಂತ್ರಿಗಳು ಈಗಾಗಲೇ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ಮನೆ ಮಾತಾಗಿದ್ದೀರಿ. ಇಂಥ ಪ್ರಕರಣಗಳಲ್ಲಿ ಕೂಡ ತಾವು ಒಂದು ಸೀರಿಯಸ್ ಆ್ಯಕ್ಷನ್ ತೊಗೊಂಡು ಮತ್ತೆ ನೀವು ಮಾದರಿ ಆಗಬೇಕು ಮುಖ್ಯಮಂತ್ರಿಗಳಂತ ನಾವು ವಿನಂತಿ ಮಾಡ್ತೀನಿ. ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅದೇ ಒಂದು ಹೆಣ್ಣು ಕಳೆದವರು ನನ್ನ ಮಗಳ ಹತ್ಯೆ ಆದಕ್ಕೂ ಕೂಡ ಭಾಳ ಚೆಂದಾಗಿ ಸ್ಪಂದಿಸಿದ್ದಾರೆ. ಅವರು ಇಮಿಡಿಯೇಟ್ಲಿ ಯಾರಿಗೆ ಕಾನೂನು ಸಚಿವರಿಗಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ, ಗೃಹ ಸಚಿವರಾಗಲಿ, ಅವರು ಅಷ್ಟು ಕ್ಯಾಂಪೇನಲ್ಲಿ ಬ್ಯುಸಿ ಇದ್ದರೂ ಕೂಡ ಅವ್ರನ್ನ ಒತ್ತಾಯ ಮಾಡಿ ನನ್ನ ಕೇಸ್ ಬಗ್ಗೆ ಹೆಂಗೆ ಸ್ಟಡಿ ಮಾಡಿದರು, ಹೆಂಗೆ ಮಾಡಿದರು, ನನ್ನ ಬೆನ್ನಿಗೆ ಹೆಂಗೆ ನಿಂತರು, ಅದೇ ರೀತಿ ಈ ಕುಟುಂಬಕ್ಕೂ ನಿಲ್ಲಬೇಕು ಅವರು ಅಂತ ನಾನು ಬಿಡ್ತೀನಿ. ಅದ್ರ ಜೊತೆಗೆ ಈಗಾಗಲೇ ಒಂದು ಆಶ್ರಯ ಮನೆ ಕೂಡ ಇಲ್ಲ, ಅವರು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿದ್ದಾರೆ. ಅದನ್ನೇ ಕೇಳಬೇಕಂತ ಅಂದ್ಕೊಂಡೆ. ಈಗ ತಾವು ಮಗಳನ್ನ ಕಳ್ಕೊಂಡಿದ್ದೀರಿ, ಆ ದುಃಖದಲ್ಲಿದ್ದೀರಿ. ಮತ್ತೊಂದು ಕಡೆ ಈ ರೀತಿಯ ಒಂದು ಪ್ರಕರಣ ಆಯಿತು. ಇಂಥ ಮಹಾನಗರದಲ್ಲಿ ಯಾಕೆ ಈ ರೀತಿಯ ಪದೇ ಘಟನೆಗಳಾಗ್ತಿದೆ ಅನ್ನುವಂತಹ ಆತಂಕ ಇಲ್ಲಿರುವಂಥ ಜನರನ್ನ ಕಾಡ್ತಾ ಇದೆ. ಇದನ್ನು ಹೇಗೆ ನೋಡ್ತೀರಿ ನೀವು ಅಂತ? ಈಗಾಗಲೇ ನಾವು ಕೂಡ ಅನೇಕ ಹೋರಾಟಗಾರರ ವತಿಯಿಂದ ನೋಡಿದ್ದೀವಿ. ಮಾಧ್ಯಮದವರು ಇಡೀ ದೇಶ ಅಲ್ಲ ವಿದೇಶ ಕೂಡ ಹರಡ್ತು, ಎಲ್ಲ ಕಡೆ ಪ್ರತಿಭಟನೆ ಆಗ್ತಾಯಿದೆ. ಜಾತ್ಯತೀತ ಪಕ್ಷಾತೀತ ಹೋರಾಟ ಕೂಡ ಆಯಿತು. ಏನು ಬೇಕಾಗಿತ್ತು, ಅದು ಏನು ಆಗಬೇಕಾಯ್ತು, 1 ತಿಂಗಳ ಒಳಗೆ ನಮಗೆ ಅದು ರಿಸಲ್ಟ್ ಬೇಕಾಯಿತು. ಅದನ್ನು ಬಿಟ್ಟು ಮತ್ತೊಂದು ಮರ್ಡರ್ ಆಯ್ತಲ್ಲ, ಭಾಳಷ್ಟು ಭಯ ಆಗಿದ್ದಾರೆ. ಈಗ ನಾಗರಿಕರಿಗೆ ನಾವು ಏನು ಮುಖ ತೋರಿಸ್ಬೇಕಪ್ಪ ಅನ್ನುವಂಥ ವಿಚಾರ ನನಗೆ ಬಂದಿದೆ. ಮೊದಲೇ ನಾನು ವಾರ್ಡ್ನಾಗ ನಾನು ಮುಖ ಹೆಂಗೆ ತೋರಿಸ್ಲಿ ಅಂತ ವಿಚಾರ ಮಾಡಿದ್ದೆ. ನನ್ನ ಮಗಳ ಹತ್ಯೆ ಆದ್ಕೂಳೆ ಈಗ ನಾನೇ ನನ್ನ ಮಗಳು ಕಳ್ಕೊಂಡು ನಾ ಮತ್ತೊಬ್ಬರ ಮನೆಗೆ ಹಿರಿತನ ಮಾಡೋಕ್ಕೆ ಹೆಂಗೆ ಹೋಗಲಿ ಅಂತ ನಾನು ವಿಚಾರ ಮಾಡಿದ್ದೆ. ಅಂಥದ್ರಾಗ ನನ್ನ ವಾರ್ಡ್ನಾಗ ಹಾಡಾಗಲ ಬಂದು ಮರ್ಡರ್ ಮಾಡಿದರೆ ನಂದು ಇದ್ದು ಸತ್ತಂಗೆ ನಾನು ಅಷ್ಟು ಹೋರಾಟ ಮಾಡಿದ್ರು, ದೇಶಾದ್ಯಂತ ಪಕ್ಷಾತೀತ ಹೋರಾಟ ಆದರೂ ಕೂಡ ಮತ್ತೆ ಈ ಘಟನೆ ಆಯ್ತಲ್ಲ, ಸ್ವಲ್ಪ ಎಲ್ಲೋ ಇದು ವೈಫಲ್ಯ ಆಯಿತು ಅನ್ನೋಕೆ ಮತ್ತೆ ಮೇಲೆ ಕಾಣಿಸ್ತದೆ. ಅದಕ್ಕೆ ಅದರಿಂದ ಈ ಒಂದು ಏನು ಭಾಗ ಸ್ಲಮ್ ಏರಿಯಾದಾಗ ಹೋದವು, ಇಲ್ಲಿ ಆ ಪೊಲೀಸ್ ಇಲಾಖೆ ಏನಿದೆ, ಬೆಂಡಿಗೆರೆ ಠಾಣೆ ಇರ್ಬೋದು, ಎಲ್ಲ ಕಡೆಯಿಂದ ಅವ್ರಿಗೆ ಯಾವ ರೀತಿ ನೀವು ಮಫ್ತಿ ಪೊಲೀಸರನ್ನ ಹಾಕಿ ಈ ಕಂಪ್ಲೀಟ್ಲಿ ಬೇರೆ ಸಮೇತ ಕಿತ್ತೋಗಿಬೇಕು. ಸರಿ, ವಿಚಾರವಾಗಿ ನಿನ್ನೆ ನಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ಮಾಡ್ತು. ಅಂದರೆ ಹುಬ್ಬಳ್ಳಿಯಲ್ಲಿ ಈ ರೀತಿಯ ಘಟನೆಗಳು ಆದ ನಂತರವೂ ಪೊಲೀಸ್ ಇಲಾಖೆಯವರು ಎಷ್ಟು ಎಚ್ಚೆತ್ಕೊಂಡಿದ್ದಾರೆ, ಗಸ್ತ್ ಎಷ್ಟು ಹೆಚ್ಚು ಮಾಡಿದ್ದಾರೆ, ಯಾವ ಸೂಕ್ಷ್ಮ ಏರಿಯಾಗಳಲ್ಲಿ ಬೀಟ್ ಹೇಗೆ ಮಾಡ್ತಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಏನಾದರೂ ಒತ್ತಾಯ ಮಾಡ್ತೀರಾ ಪೊಲೀಸ್ ಇಲಾಖೆನ? ನಾ ಪ್ರಥಮವಾಗಿ ಮೊದಲ ಪೊಲೀಸ್ ಇಲಾಖೆದವ್ರಿಗೆ ನಾನು ಒಂದು ಸೂಚನೆ ಕೊಡೋಕ್ಕೆ ಇಚ್ಛಪಡ್ತೀನಿ. ಅವ್ರು ಮೊದಲು ಈ MOB ಕ್ರೈಮ್ದು ಏನು ಆ್ಯಕ್ಟಿವಿಟೀಸ್ ಅದಾರಲ್ಲ, ಅವ್ರು ಕೂಡ ದೋಸ್ತಿ ಬಿಡ್ಬೇಕು. ಅವ್ರು ಕೂಡ ದೋಸ್ತಿ ಇರೋದ್ರಿಂದ ಕ್ರೈಮ್ ಹೆಚ್ಚಾಗತ್ತಾವ. ಅವರು ಅವ್ರನ್ನ ಬಿಡಿಸ್ಕೊಂಡು ಬರೋದಾರಲ್ಲ, ಆ ಕ್ರೈಮ್ಗಳಿಗೆ ಮಾಡಿ ಬಿಡಿಸ್ಕೊಂಡು ಬರುವಂಥ ವ್ಯಕ್ತಿಗಳು ಅದಾರಲ್ಲ, ಅವ್ರನ್ನ ತಾವು ಸ್ಪಂದಿಸ್ಬಾರ್ದು. ಅಂದಾಗ ಮಾತ್ರ ಇದು ಒಂದು ಏನಾರ ದಾರಿಗೆ ಬರ್ತೈತಿ.
ಯಾರೋ ಇರಲಿ, ಇವತ್ತು ನಾನು ಒಬ್ಬ ರಾಜಕಾರಣಿಯಾಗಿ ಹೇಳ್ತೀನಿ, ನಾನೇ ಪ್ರೆಷರ್ ಮಾಡಿದ್ರು ಕೂಡ ನನ್ನ ಮೊದಲು ಆ ಆರೋಪ ಸ್ಥಾನದಾಗ ನಿಲ್ಲಿಸಿ ನನ್ನ ಬ್ಲೇಮ್ ಮಾಡ್ಬೇಕು ಅವ್ರು. ನೀನು ಇದ್ರಾಗ ಭಾಗಿಯಾಗಿ ಅಂತ FIR-ನಾಗ ಹಾಕ್ಬೇಕು. ಅಂದಾಗ ಮಾತ್ರ ರಾಜಕಾರಣಿಗಳು ಇನ್ಫ್ಲೂಯೆನ್ಸ್ ಮಾಡೋದು ಬಿಡ್ತಾರೆ, ಮತ್ತು ಕಾಣದ ಕೈ ಕೆಲಸ ಮಾಡೋದು ಬಿಡ್ತೈತಿ, ಮತ್ತು ಅವ್ರು ಕ್ರೈಮ್ ಮಾಡೋದು ಕೂಡ ಕಡಿಮೆ ಆಕೈತಿ. ಕ್ರೈಮ್ ಮಾಡ್ತಾರೆ, ಪೊಲೀಸರು ಕೂಡ ದೋಸ್ತಿ ಇರೋದ್ರಿಂದ ಮಾಡ್ತಾರೆ. ಎಂಥ ಅವ್ಯವಸ್ಥೆ ಐತೆ ಅಂದ್ರೆ ಅವರೇ ಸಪ್ಲೈಯರ್ಸ್. ಅದನ್ನು ಬಂದ್ ಮಾಡಬೇಕು. ಪೊಲೀಸರು ಒಳ್ಳೆಯವರು ಅದಾರೆ, ಕೆಲವೊಬ್ರು ಅವ್ರು ಕೂಡ ಅಡ್ಡಾಡಿ ಕಲ್ತು ಬಿಟ್ಟಾರೆ. ನಾನು ಅದೇನು ತಗೋ ಅನ್ನೋ ಮಾತು ಕೂಡ ಭಾಳ ಕಡೆ ಬಂದಾವೆ. ಅದಕ್ಕೆ ನಾನು ದಯಮಾಡಿ ಹೇಳ್ತೀನಿ, ಪೊಲೀಸ್ ಇಲಾಖೆ ಇನ್ನರೇ ಎಚ್ಚೆತ್ತಾಗ್ರಿ. ಸಾಕಿನ್ನ ಏನು ನೋಡ್ರಿ, ನೀವು ಕೂಡ ಹೆಂಡತಿ ಮಕ್ಳು ಇದ್ದವ್ರು ಇದೀರಿ, ಫ್ಯಾಮ್ಲಿ ಇದ್ದವ್ರು ಇದೀರಿ. ಈಗ ನೀವು ನೌಕರಿಗೆ ಬರ್ತೀರಿ, ನಿಮ್ಮ ಮನ್ಯಾಗ ಆದ್ರೆ ನೀವು ಸುಮ್ಮನೆ ಇರ್ತೀರಾ? ಹಂಗೆ ನೀವು ಇದೇನು ನಿಮ್ಮ ಡ್ಯೂಟಿ ಮಾಡಕ್ಕೆ ಬರ್ತಿರಲ್ಲ, ಅಲ್ಲಿ ಪ್ರಾಮಾಣಿಕ ತಂದಿಂದ ಅದಿರಿ, ಇಲ್ಲ ಅಂತ ಅನ್ನಂಗಿಲ್ಲ. ಅಷ್ಟೊಂದು ಏನು ಬೇಕಾಗೈತಲ್ಲ ಅದಿಲ್ಲ. ನಿಮ್ಮದು ಭಯ ಇಲ್ಲಾರ್ದಂಗೆ ಆಗೈತಿ. ನಿಮ್ಮ ಭಯ ಬೇಕಂದ್ರೆ ನೀವು ಮೊದಲು ಕ್ರೈಮ್ದು ಅಫೆನ್ಸ್ ಇದ್ದವ್ರು ಕೂಡ, MOB ಇದ್ದವ್ರು ಕೂಡ, ರೌಡಿ ಶೀಟರ್ ಇದ್ದವ್ರು ಕೂಡ ಮೊದಲೇ ನೀವು ದೋಸ್ತಿ ಕಟ್ ಮಾಡಿರಿ. ಅವ್ರು ಕೂಡ ಭಾಳಷ್ಟು ಹ್ಯಾಬಿಚಲ್ ಅದಾವು. ಅಂಥವ್ರನ್ನ ಕೂಡ ಕುಂತು ಪಾರ್ಟಿ ಮಾಡೋದಾಗಲಿ, ತಾವು ಅದನ್ನು ಮೊದಲು ಬಿಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಅದರಿಂದ ಏನಾಗ್ಬಿಟ್ಟೈತಿ, ಏನು ಮಾಡಿದ್ರು ನಡೀತೈತೆ ಅನ್ನೋ ಮಾತು ಬರ್ತಾಯಿದೆ. ಹೀಗಾಗಿ ಕ್ರೈಮ್ಗಳು ಹೆಚ್ಚಾಗ್ತಾವೆ. ಮತ್ತು ಇಲ್ಲಿ ರಾಜಕಾರಣಿಗಳು ಕೂಡ ನಾನು ವಿನಂತಿ ಮಾಡ್ತೀನಿ, ಇಂಥ ರೌಡಿ ಶೀಟರ್ಗಳಿಗೆ, MOB ಇದ್ದವ್ರಿಗೆ ನೀವು ಕುಮ್ಮಕ್ಕೆ ಹಾಕಿ ಬಿಡಿಸೋದಾಗಲಿ, ಏನು ಯಾವ ಸ್ಟೇಷನ್ ಫೋನ್ ಮಾಡೋದಾಗಲಿ, ಆಮೇಲೆ ನಿಮಗೆ ಬೇಕಾದ ಆಫೀಸರ್ನ ಹಾಕ್ಕೊಂಡು ನೀವು ಕೆಲಸ ಮಾಡಿಸೋದಾಗಲಿ, ಅವ್ರ ಫೇವರಾಗಿ ಹೇಳೋದು ಅದನ್ನು ಮೊದಲು ಕಡಿವಾಣಾಗಿ ಬಂದ್ ಮಾಡ್ಬೇಕು. ಗೃಹ ಸಚಿವರಿಗೆ ನಾವು ವಿನಂತಿ ಮಾಡ್ತೀನಿ. ಅದು ಭಾಳ ನಡೆದೈತಿ ಇಲ್ಲಿ. ಅದಕ್ಕೆ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೀನಿ, ಮತ್ತು ನಾನು ಉಪಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೀನಿ. ಆ ಕೆಲಸ ಭಾಳ ಆಗ್ತಾಯಿದೆ. ಫ್ರೀ ಹ್ಯಾಂಡ್ ಕೊಡಿ ಅವ್ರಿಗೆ. ಯಾರ ಪ್ರೆಷರ್ದಿಂದ ಬಂದು ಕೆಲಸ ಮಾಡಬಾರ್ದವ್ರು. ಪೊಲೀಸರು ಫ್ರೀ ಹ್ಯಾಂಡ್ ಇರ್ಬೇಕು. ಅವ್ರು ಏನು ಮಾಡಿದ್ರು ನೋಡಿ, ಇಲಾಖೆ ಒಂದು ವ್ಯವಸ್ಥೆ ಕೊಟ್ಟಿದೆ, ಅವ್ರಿಗೆ ಟ್ರೈನಿಂಗ್ ಆಗಿದೆ. ಆ ರೀತಿನ ಅವರು ಡ್ಯೂಟಿ ಮಾಡ್ಬೇಕಂದ್ರೆ ಅವರಿಗೆ ರಾಜಕಾರಣಿಗಳ ಪ್ರೆಷರ್ ಇರಬಾರ್ದು, ಮಿನಿಸ್ಟರ್ಗಳ ಪ್ರೆಷರ್ ಇರಬಾರ್ದು. ಅವ್ರಿಗೆ ಏನಾಗ್ಬಿಟ್ಟೈತಿ, ಯಾರ ಪೋಸ್ಟಿಂಗ್ ಮಾಡ್ಕೊಂಡು ಬರ್ತಾರೆ, ಅವ್ರು ಹೇಳಿದ್ಕೊಳ್ಳಿ ಬಿಟ್ಬಿಡ್ತಾರೆ. ಒಂದು ಕಾನ್ಸ್ಟೇಬಲ್ ನಿಮಗೆ ಆ ಸ್ಟೇಷನಿಂದ ಈ ಸ್ಟೇಷನ್ಗೆ ಬರಬೇಕಂದ್ರೆ ಒಬ್ಬ ರಾಜಕಾರಣಿಗಳ ಪ್ರಭಾವಿ ರಾಜಕಾರಣಿಗಳು, ಆಡಳಿತ ಪಕ್ಷ ಇದ್ದವ್ರು ಅವ್ರು ಹೇಳಿದ್ರೆ ಮಾತ್ರ ಅವ್ರನ್ನ ಅಲ್ಲಿ ಪೋಸ್ಟಿಂಗ್ ಆಕೈತಿ. ಇಂಥ ವ್ಯವಸ್ಥೆ ಆದರೆ ಬೇಕಾದ ಕ್ರೈಮ್ ಆಗಕ್ಕೆ ನೋಡ್ರಿ. ಇವತ್ತು ಹಾಡಾಗಲ್ಲ ಮನೆಗೆ ಬಂದು ಹೊಡೆದಕ್ಕನಂದ್ರೆ ಇನ್ನೂ ಏನು ಬೇಕು ಸರ್ ನಿಮಗೆ? ಅದಕ್ಕೆ ದಯಮಾಡಿ ನಾನು ಹೇಳ್ತೀನಿ, ರಾಜಕಾರಣಿಗಳು ತಿದ್ಕೋರಿ. ಆಗಿದ್ದಾಯಿತು. ಏನು ನನ್ನ ಮಗಳಂತೂ ಕಳ್ಕೊಂಡೆ, ಇನ್ನೊಬ್ಬಗೆ ನನ್ನ ವಾರ್ಡ್ ಮಗಳನ್ನು ಕಳ್ಕೊಂಡೆ, ಇನ್ನು ನಾಗರಿಕರು ಬದುಕಬೇಕು ಹೆಂಗೆ ಹುಬ್ಳಿ ಧಾರವಾಡದಾಗ? ಇದು ಕ್ಯಾಪಿಟಲ್ ಸಿಟಿ ಅಂತಾರೆ, 2ನೇ ರಾಜಧಾನಿ ಅಂತಾರೆ. ನೀವೆಲ್ಲ ಗುಂಡಾರಾಜ್ ಮಾಡಿ ಇಂಥ ಎಲ್ಲ ಅವ್ಯವಸ್ಥೆ ಮಾಡೋಕೆ ಹಚ್ಚಿದ್ರೆ ಅದಕ್ಕೆ ಮರ್ಯಾದೆ ಸಿಗಂಗಿಲ್ಲ. ಅದಕ್ಕೆ ನಿಮ್ಮ ರಾಜಕಾರಣಿ ನಿಮ್ಮ ಕಡೆ ಇಟ್ಕೋರಿ, ಇಂಥದ್ರಾಗ ಕೈ ಬಿಡ್ರಿ. ಬೇರೆದ್ರಾಗ ನೀವು ಡೆವಲಪ್ಮೆಂಟ್ನಾಗ ವಿಚಾರ ಮಾಡಿರಿ. ಹುಬ್ಬಳ್ಳಿ ನಗರ ಹೆಂಗೆ ಡೆವಲಪ್ ಮಾಡಬೇಕು ವಿಚಾರ ಮಾಡಿರಿ. ಅದರ ಬಗ್ಗೆ ಕಾಳಜಿ ಇರಲಿ. ಇಂಡಸ್ಟ್ರಿ ಹೆಂಗೆ ತರಬೇಕು, ನಿರುದ್ಯೋಗ ಸಮಸ್ಯೆ ಹೆಂಗೆ ಬಗೆಹರಿಸ್ಬೇಕು, ಅದ್ರ ಬಗ್ಗೆ ಕಳ್ಕಳಿ ಇರಲಿ. ಸುರಕ್ಷಿತವಾಗಿ ಜನ ಬದುಕಾಕಿ. ಈಗ ನನ್ನ ಜೊತೆ ಬಂದಂಥ ಮಹಿಳೆಯರು ಕೂಡ ಹೇಳ್ತಾಯಿದ್ರು, ನನ್ನ ಮಗಳನ್ನ ಒಬ್ಬಕ್ಕೆ ಮನ್ಯಾಗ ಬಿಟ್ಟು ಬಂದೆ, ನನಗೆ ಭಯ ಆದೈತ್ರಿ ಅಣ್ಣಾರ, ನಮ್ಮ ಮನೆಗೆ ಹೋಗ್ತೇನೆ ಅಂತ ಮೊದಲು ಹೋಗಮ್ಮ ಅಂತೇಳಿದೆ. ಅಂದ್ರೆ ಈ ಸಾಮಾನ್ಯ ಜನರ ಸುತ್ತಿಗೆ ಆ ಥರದ ಭಯ ವಾತಾವರಣ ಸೃಷ್ಟಿಯಾಗಿದೆ. ಸರ್, ಸಹಜವಾಗಿ ತಾವು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಭಾವುಕರಾಗ್ತಾ ಇದ್ರಿ. ಯಾಕಂದ್ರೆ ತಮ್ಮಲ್ಲೂ ನೋವಿದೆ, ನಮಗೆ ಅದು ಅರ್ಥ ಆಗುತ್ತೆ. ಈ ಹಿಂದೆ ತಮ್ಮ ಮಗಳು ಈ ರೀತಿ ದುರ್ಘಟನೆಗೆ ಈಡಾದಾಗ ನಾವು ರಿಪಬ್ಲಿಕ್ಕಿಂದ ಅಭಿಯಾನ ಮಾಡಿದ್ವಿ. ಈಗ ಮತ್ತೆ ಅಭಿಯಾನ ಮಾಡ್ತಾ ಇದ್ದೀವಿ. ತಾವು ನಿನ್ನೆ ಒಂದು ಮಾತು ಹೇಳ್ತಾ ಇದ್ರಿ, ಅಂಜಲಿ ಅಂಬಿಗರ್ ಮನೆ ಏನು ಬಾಡಿಗೆ ಮನೆಯಲ್ಲಿದ್ದಾರೆ, ಅವರ ಮಾಲೀಕರು ಈಗ ಕಿರುಕುಳ ಸ್ಟಾರ್ಟ್ ಮಾಡಿದ್ದಾರೆ, ಮನೆ ಬಿಡೋಕೆ ಹೇಳ್ತಿದ್ದಾರೆ ಅಂತ. ಅವರಿಗೆ ಒಂದು ಮನೆ ಕಟ್ಟಿಸ್ಕೊಡೋ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಏನು ಹೇಳ್ಬೋದಾ? ಈಗಾಗಲೇ ಮುಖ್ಯಮಂತ್ರಿಗಳು ಭಾಳ ಬಡವರ ಪರವಾಗಿದ್ದವರು. ನಾನು ಅವ್ರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು 25 ಲಕ್ಷ ರೂಪಾಯಿ ಅವ್ರು ಅನೌನ್ಸ್ ಮಾಡಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಭಾಳ ಕಡು ಬಡವರು, ಕೂಲಿ ಕೆಲಸ ಮಾಡಿಕೊಂಡು ಕ್ಯಾಟ್ರಿಂಗ್ ಮಾಡಿ ಕಲ್ಯಾಣ ಮಂಟಪದಲ್ಲೇ ಕಸ ಹೊಡೆದು ನೆಲ ಒರೆಸಿ ಜೀವನ ಮಾಡುವಂಥ ಜನ ಅದು. ಅದಕ್ಕೆ ಅವರಿಗೆ ಸೂರಿಲ್ಲ. ಒಂದು ಸೂರ್ಯನ ವ್ಯವಸ್ಥೆ ಆಗ್ಬೇಕು. ಅದು ಸೂರ್ಯನ ವ್ಯವಸ್ಥೆ ಆಗ್ಬೇಕಂದ್ರೆ ಆಶ್ರಯ ಮನೆ ಒಂದು ಅನೌನ್ಸ್ ಆಗ್ಬೇಕು. ಅವ್ರು ಇಮಿಡಿಯೇಟ್ಲಿ ಒಂದು 25 ಲಕ್ಷ ರೂಪಾಯಿ ಅವ್ರ ಪರಿಹಾರಕ್ಕೆ, ಆಮೇಲೆ ಅವ್ರಿಗೊಂದು ಆಶ್ರಯ ಮನೆ ತಾವು ಒತ್ತಾಯಿಸ್ತೀರಾ? ನಾನು 101%, 200% ನಾನು ಒತ್ತಾಯಿಸ್ತೀನಿ. ಆ ರೀತಿ ಅವರು ಮುಖ್ಯಮಂತ್ರಿಗಳು ನಾನು ಒತ್ತಾಯಿಸಿ ಮನವಿ ಮಾಡ್ತೇನೆ. ಮೊದಲೇ ಮಾಡಲಿಲ್ಲ ಅಂದ್ರೆ ನಾನು ಉಪವಾಸ ಸತ್ಯಾಗ್ರಹ ಕೂಡ ಕೊಡ್ತೀನಿ. ಯಾಕಂದ್ರೆ ನನಗೆ ಆ ಫ್ಯಾಮ್ಲಿ ನೋಡಿದರೆ ನನಗೆ ಅಯ್ಯೋ ಅನ್ನಿಸ್ತೈತಿ. ಅವರು ಪಾಪ ಕಿರುಕುಳ ಕೊಟ್ಟು FIR ಮಾಡ್ಯಾರ ಮನೆ ಖಾಲಿ ಮಾಡಂತೇಳಿ. ಎಲ್ಲಿ ಹೋಗ್ಬೇಕು ಅವರು? ಈಗ ಮಗಳು ಕಳ್ಕೊಂಡ್ಲಕ್ಕೆ, ಮೊಮ್ಮಗಳು ಕಳ್ಕೊಂಡ್ಲು, ಯಾರದಾರ ಅಕ್ಕಿಗೆ? ಯಾರೂ ಇಲ್ಲ. ಇನ್ನು ಯಾರ ಮನೆಗೆ ಹೋಗಿ ಇನ್ನು ರೋಡ್ನೇ ಮಲ್ಕೋಬೇಕಾ? ಹೆಣ್ಮಕ್ಳು ಪಾಪ ಇನ್ನೂ 3 ಜನ ಅದಾರ. ಪಾಪ ಅಲ್ಪವಾದ ವಯಸ್ಸಿನವ್ರು ಅದಾರ. ಒಬ್ಬಕ್ಕೆ 10th ಓದ್ತಾ ಇದ್ದಾಳೆ ನಮ್ಮ ಎಡತೆ ಮಠ ಸ್ಕೂಲ್ನೇ. ಈಗಾಗಲೇ ನಮ್ಮ ದಿಂಗಾಲೇಶ್ವರ ಶ್ರೀಗಳು ಅವ್ರನ್ನ ಇಬ್ಬರನ್ನೂ ದತ್ತಕ್ಕೆ ತೊಗೊಂಡು ನನ್ನ ಮಠದಿಂದ ಅವ್ರನ್ನ ಶಾಲೆ ಕಲಿಸಿ ಅವ್ರ ಮದುವೆ ಮಾಡಿಸ್ತೇನೆ ಅಂತ ಕೂಡ ಮಾತನ್ನು ಕೊಟ್ರು. ಅದೇ ರೀತಿ ಸರ್ಕಾರ ಕೂಡ ಭಾಳ
ಮುಖ್ಯಮಂತ್ರಿಗಳು ಬಡವರ ಪರವಾಗಿ 5 ಮಂದಿ ಎಲ್ಲರಿಗೂ ಕೂಡ ಅವರು ಸ್ಪಂದಿಸಿದ್ದಾರೆ. ನನಗೂ ಈ ಕೇಸ್ನ ಸ್ಪಂದಿಸ್ತಾರ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಮಾಧ್ಯಮ ಸರ್, ಈ ರೀತಿ ಮಹಾನಗರಗಳಲ್ಲಿ ದುರ್ಘಟನೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಪಬ್ಲಿಕ್ ಕನ್ನಡ ವಿಶೇಷ ಅಭಿಯಾನವನ್ನು ಕೂಡ ಮಾಡ್ತಾ ಇರುವಂಥದ್ದು, ಏನು ಹೇಳ್ತೀರಿ ಸರ್? ನಾನು ಪ್ರಥಮವಾಗಿ ಮಾಧ್ಯಮ ಏನು ರಿಯಾಲಿಟಿ ಚೆಕ್ ಏನು ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಭಾಳ ಅಭಿನಂದಿಸ್ತೀನಿ. ಯಾಕಂದರೆ ನೀವೇ ಎಚ್ಚೆತ್ತಿ ಏನು ತೋರ್ಸಾತಿರಲ್ಲ ಜನರಿಗೆ ಮುಟ್ಟಾತೈತಿ. ಇವತ್ತು ನೀವೇ ಸುಮ್ಮನಾಗಿ ಬಿಟ್ಟಿದ್ರೆ ಈ ಜನರು ಯಾರೂ ಕೊಡ್ತಿದ್ದಿಲ್ಲ. ಇವತ್ತು ಅವೇರ್ನೆಸ್ ಬರೋಕ್ಕೆ ಕಾರಣ ಮಾಧ್ಯಮದವ್ರು ನಿಷ್ಪಕ್ಷವಾಗಿ ಒಂದು ಈಟು ಯಾವುದೂ ಕಳಂಕ ಇರಲಾರ್ದೆ ಹೆಂಗೆ ಸೇವೆ ಮಾಡತ್ತಾರಲ್ಲ, ರಾಜಕಾರಣಿಗಳು ಹಂಗೆ ಸೇವೆ ಮಾಡಬೇಕು, ಪೊಲೀಸ್ ಇಲಾಖೆನೂ ಹಂಗೆ ಸೇವೆ ಮಾಡ್ಬೇಕು. ಅಂದ್ರೆ ಎಲ್ಲರಿಗೆ ಒಂದು ಮಾದರಿ ಆಕೈತಿ. ಬರೀ ನೀವು ಮಾಧ್ಯಮದವ್ರು ಮಾಡಿದರೆ ಕೆಲಸ ಆಗಲ್ಲ, ಅವರು ಕೂಡ ಕೈ ಜೋಡಿಸ್, ನಾವು ಕೂಡ ಕೈ ಜೋಡಿಸ್ಬೇಕು, ಪಬ್ಲಿಕ್ಕು ಕೈ ಜೋಡಿಸ್ತಾರೆ. ಅದಕ್ಕೆ ರಿಯಾಲಿಟಿ ಚೆಕ್ನಲ್ಲಿ ಏನು ಬಂದಿದ್ದು ಸತ್ಯನ ತೋರಿಸಿ ಏನು ಮತ್ತೆ ಕ್ರೈಮ್ ನಡೀತಾ ಇದ್ದೇವೆ ಅದ್ರ ಕಾರಣದ ಕೈ ಯಾರದಾರ ಅವ್ರನ್ನೂ ಕೂಡ ಇದ್ರಾಗ ಶಿಕ್ಷೆಗೆ ಒಳಪಡಿಸ್ಬೇಕಂತ ನಾನು ಆಗ್ರಹಪಡಿಸ್ತೀನಿ. ಮತ್ತು ರಿಪಬ್ಲಿಕ್ ಕನ್ನಡ ಅವ್ರು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಾನು ಭಾಳ ಶ್ಲಾಘನೆ ಅವ್ರಿಗೆ ಅಭಿನಂದಿಸ್ತೀನಿ. ನಾನು ಕ್ಯಾಂಪೇನ್ ಮಾಡೋದ್ರಿಂದ ಮತ್ತು ಇದೇ ರೀತಿ ಎಲ್ಲ ಕಡೆ ತೋರಿಸಿ ಇದನ್ನು ಹೊಡೆದು ಹೋಗಿಸ್ಬೇಕು ಅನ್ನೋ ಬೇಡಿಕೆ ಕೂಡ ಇಟ್ಟಿದ್ದೀನಿ. ಫೈನ್ ಸರ್, ಥ್ಯಾಂಕ್ ಯು.